ಶೋಲೆಯ ವೀರು ಇನ್ನು ನೆನಪು ಮಾತ್ರ. ಹಿರಿಯ ನಟ ಧರ್ಮೇಂದ್ರ ವಿಧಿವಶ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ. ಬಾಲಿವುಡ್ ಹೀಮ್ಯಾನ್ ಅಂತಲೇ ಖ್ಯಾತಿ. ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಕಾಳಗ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದ ಸಿಎಂ ಹೇಳಿದ್ದೇ ವೇದವಾಕ್ಯ. ಮತ್ತೊಂದು ಗೂಗ್ಲಿ ಬಿಟ್ಟ ಡಿಸಿಎಂ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಿನ ಧರ್ಮೇಂದ್ರ ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬಾಲಿವುಡ್ನ ಹೀಮ್ಯಾನ್ ಅಂತಲೇ ಖ್ಯಾತಿ ಗಳಿಸಿದ್ರು. ಧರಮ್ ಸಿಂಗ್ ಡಿಯೋಲಾ ಆಗಿ 1935ರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ್ರು. 1960ರ ದಿಲ್ ಬಿ ತೇರಾ ಹಮ್ ಬಿ ತೇರಾ ಸಿನಿಮಾದಲ್ಲಿ ಧರ್ಮೇಂದ್ರ ನಟಿಸಿದ್ರು. 1966ರ ಫೂಲ್ ಔರ್ ಪತ್ತರ್ ಸಿನಿಮಾ ದೊಡ್ಡ ಯಶಸ್ಸನ್ನ ಕೊಟ್ಟಿತ್ತು. ಬಳಿಕ ಶೋಲೆ, ಸೀತಾ ಔರ್ ಗೀತಾ, ಧರಮ್ವೀರ್, ಡ್ರೀಮ್ ಗರ್ಲ್, ರಾಜಾರಾಣಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿ ಯಶಸ್ವಿ ನಾಯಕ ಅನಿಸಿಕೊಂಡಿದ್ರು. ಅಲ್ಲದೆ ಶೋಲೆ ಸಿನಿಮಾದ ವೀರು ಪಾತ್ರ ಸಿನಿಪ್ರಿಯರಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಹಲವು ವರ್ಷಗಳ ಕಾಲ ಹೀರೋ ಆಗಿ ನಟಿಸಿದ ಧರ್ಮೇಂದ್ರ ನಂತರ ಹಿಂದಕ್ಕೆ ಸರಿದ್ರು. ಹಂಗಂತ ಅವರು ಚಿತ್ರರಂಗದ ಜೊತೆಗಿನ ನಂಟನ್ನ ಕಳೆದುಕೊಳ್ಳಿಲ್ಲ. ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಸಿನಿಮಾದಲ್ಲಿ ನಟಿಸಿದ್ರು. ಧರ್ಮೇಂದ್ರ ಎರಡನೇ ಪತ್ನಿ ಹೇಮಾ ಮಾಲಿನಿ, ಮಕ್ಕಳಾದ ಸನ್ನಿ ಡಿಯೋಲ್, ಬಾಬಿ ಡಿಯೋಲ್, ಇಶಾ ಡಿಯೋಲ್ ಸೇರಿದಂತೆ 6 ಜನ ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ. 2012ರಲ್ಲಿ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ಕೊಟ್ಟು ಗೌರವಿಸಿತ್ತು. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ನಿಧನಕ್ಕೆ ಬಾಲಿವುಡ್ ಕಂಬನಿ ಮಿಡಿದಿದೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಧರ್ಮೇಂದ್ರ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ರು. ಅಲ್ಲದೆ ಬಾಲಿವುಡ್ನಲ್ಲಿ ಅಪಾರ ಸ್ನೇಹಿತರನ್ನು ಸಹ ಹೊಂದಿದ್ರು. ಧರ್ಮೇಂದ್ರ ಕೊನೆ ಉಸಿರೆಳೆದ ಸುದ್ದಿ ತಿಳಿತಾ ಇದ್ದಂತೆ ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್, ಸಂಜಯ್ ದತ್ ಸೇರಿದಂತೆ ಹಲವು ಸಿನಿಗಣ್ಯರು ದೌಡಾಯಿಸಿದ್ರು. ಇನ್ನು ಧರ್ಮೇಂದ್ರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಧರ್ಮೇಂದ್ರ ಅದ್ಭುತ ನಟರು, ಭಾರತೀಯ ಚಿತ್ರರಂಗದ ಯುಗವೊಂದು ಅಂತ್ಯವಾಗಿದೆ ಅಂಥೇಳಿ ಧರ್ಮೇಂದ್ರ ಅವರನ್ನ ನೆನೆದಿದ್ದಾರೆ. ಮುಂಬೈನ ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ವೇಳೆ ಬಾಲಿವುಡ್ನ ಹಿರಿಯ ನಟರು ಸೇರಿದಂತೆ ಅಪಾರ ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ನಿನ್ನೆ ಮೊನ್ನೆಯೆಲ್ಲ ದೆಹಲಿ ಪರೇಡ್ ನಡೆಸಿದ ಡಿಕೆಶಿ ಬಣ ಕೊಂಚ ಸೈಲೆಂಟ್ ಆಗಿದೆ. ಇತ್ತ ಸಿಎಂ ಡಿಸಿಎಂ ಮನೆಗಳು ಪವರ್ ಸೆಂಟರ್ಗಳಾಗಿ ಬದಲಾಗಿವೆ. ಉಭಯ ಬಣದ ಸಚಿವ ಶಾಸಕರುಗಳು ತಮ್ಮ ತಮ್ಮ ನಾಯಕರುಗಳ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ ಹೇಳಿದ ಹಾಗೆ ನಡೆದುಕೊಳ್ತೇನೆ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನು ನಾನು ಒಪ್ಪಬೇಕು, ಡಿಕೆಶಿನೂ ಕೇಳಬೇಕು, ನಾನೂ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತ್ರ ಹೇಳಿದ್ದೇನೆ. ಹೈಕಮಾಂಡ್ ನಾನೇ ಮುಂದುವರಿಬೇಕು ಅಂದರೆ ನಾನೇ ಮುಂದುವರಿತೇನೆ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂಥೇಳಿ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆಯ ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ತಳ್ಳಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಫೈಟ್ ಮುಂದುವರೆದಿದೆ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ವರಸೆ ಬದಲಿಸಿದ್ದಾರೆ. ನಿನ್ನೆ ಮೊನ್ನೆಯಷ್ಟೇ ಈ ಬಾರಿಯೂ ಕೂಡ ನಾನೇ ಬಜೆಟ್ ಮಂಡಿಸ್ತೇನೆ ಎಂದಿದ್ದ ಸಿಎಂ ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎನ್ನುವ ಮೂಲಕ ಮೌನಕ್ಕೆ ಶರಣಾಗಿದ್ದಾರೆ. ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಗೂಗ್ಲಿ ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಡಿಕೆಶಿ, ಸಿಎಂ ಹೇಳಿದ ಮೇಲೆ ಮುಗಿತು, ಅದೇ ನಮಗೆ ವೇದವಾಕ್ಯ ಎನ್ನುವ ಮೂಲಕ ಹೊಸ ರಾಜಕೀಯ ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದು ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲವೂ ಮುಗಿಯುತ್ತೆ, ಡಿಕೆಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗ್ತಾ ಇರುವ ಹೊತ್ತಲ್ಲೇ ಸಚಿವ ಜಾರ್ಜ್ ಹೇಳಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಡಿಕೆಶಿಯನ್ನು ನಾನು ಮನವೊಲಿಸಲು ಹೋಗಿದ್ದೆ ಅನ್ನೋದು ಸುಳ್ಳು, ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ನೀಡಿಲ್ಲ ಎಂದಿದ್ದಾರೆ. ಇನ್ನು ನಾನು ಡಿಕೆಶಿ ಅವರೊಂದಿಗೆ ಸರ್ಕಾರದ ವಿಚಾರ ಮಾತನಾಡಿದ್ದೇನೆ, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ವಿಚಾರ ಚರ್ಚೆ ಮಾಡಿದ್ದೇನೆ ಹೊರತು ಯಾವುದೇ ರಾಜಕೀಯ ಮಾತನಾಡಿಲ್ಲ, ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್, ಸಿಎಂ ಡಿಸಿಎಂ ಇಬ್ಬರೂ ನಮ್ಮ ನಾಯಕರು, ನನಗೆ ಯಾವುದೇ ಬಣ ಇಲ್ಲ, ನಾನು ಕಾಂಗ್ರೆಸ್ನಲ್ಲಿ 1 ವರ್ಷದ ಮಗು, ಬದಲಾವಣೆ ಚರ್ಚೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ.ಕೆ. ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು ಎಐಸಿಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ. ಸಿಎಂ ಪ್ರತಿನಿಧಿ ಇಲ್ಲ, ಎಐಸಿಸಿ ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು ಡಿ ಸಿ ಎಮ್ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಇಲ್ಲ, ನಾನು ಯಾರು ಹೇಳಲಿಕ್ಕೆ
ನಮ್ಮ ಇಬ್ಬರ ಹತ್ರನೂ ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ, ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ. ಸಹಜ ಸರ್. ಹೌದು. ಈ ತರ ಬೆಳವಣಿಗೆ ಸಂದರ್ಭದಲ್ಲಿ ಹೋಗುವಂಥದ್ದು ಏನು ಬೆಳವಣಿಗೆ ಇಲ್ಲ. ನನಗೆ ಯಾವುದು ಬಣ ಇಲ್ಲಪ್ಪ. ನಾನು ಯಾಕೆ ಬಣ? ನಾನು ಈಗ ತಾನೇ ಕಾಂಗ್ರೆಸ್ಸಲ್ಲಿ 1 ವರ್ಷದ ಮಗು ನಾನು. ನನಗೆ ಯಾವ ಬಣ ಇಲ್ಲ. ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ಜೋರಾಗಿದೆ. ಒಂದು ಕಡೆ ಡಿಸಿಎಂ ಡಿಕೆಶಿ ಬಣ, ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬಣ ಜಿದ್ದಿಗೆ ಬಿದ್ದಿವೆ. ಆದರೆ ಸಿಎಂ ಡಿಸಿಎಂ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು. ವೇದಿಕೆ ಮೇಲೆ ಅಕ್ಕಪಕ್ಕ ಕೂತು ಕೆಲಕಾಲ ಪರಸ್ಪರ ಚರ್ಚಿಸಿದರು. ಇನ್ನು ಡಿಸಿಎಂ ಡಿಕೆಶಿ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ದೇವನಹಳ್ಳಿಯ ವಿಜಯಪುರ ಬೈಪಾಸ್ ಬಳಿ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ. ಡಿಕೆಶಿ ಕಾರಿಗೆ ಅಡ್ಡ ಹಾಕಿದ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅಂತ ಘೋಷಣೆ ಕೂಗಿದರು. ಈ ವೇಳೆ ಕಾರಿನಿಂದ ಇಳಿದು ಅಭಿಮಾನಿಗಳತ್ತ ಕೈ ಬೀಸಿ ಹೊರಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ದಿನೇ ದಿನೇ ಜೋರಾಗ್ತಿದೆ. ಈ ಹೊತ್ತಲ್ಲೇ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಗದಗದ ಹುಲಿಗೆಮ್ಮ ದೇವಿಯ ಜೋಗತಿ ಬೈಲಮ್ಮ ಬಾಳಮಣ್ಣ ಭವಿಷ್ಯ ನುಡಿದಿದ್ದಾರೆ. ಗದ್ದುಗೆ ಹಾಕಿ ದೇವಿ ಕೊಡ ಎತ್ತೋ ಮೂಲಕ ಜೋಗತಿ ಅಮ್ಮ ಭವಿಷ್ಯ ನುಡಿದಿದ್ದಾರೆ. ಹುಲಿಗೆಮ್ಮ ದೇವಿ ನೀಡಿರುವ ಭವಿಷ್ಯ ಸುಳ್ಳು ಆಗೋದಿಲ್ಲ ಅಂತ ಜೋಗತಿ ಹೇಳಿದ್ದಾರೆ. ಹುಲಿಗೆಮ್ಮ ದೇವಿ ಹೇಳಿದ್ದಾಳೆ, ಡಿಕೆ ಶಿವಕುಮಾರ್ ಅವರೇ, ನೀವು ಚಿಂತೆ ಮಾಡಬೇಡಿ, ಸಿಎಂ ಆಗ್ತೀರಿ. 2.5 ತಿಂಗಳ ಒಳಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಆದ್ರೆ ಹುಲಿಗೆಮ್ಮ ದೇವಿ ನೆನಪಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಖುಷಿಯಿಂದ ಡಿಕೆಶಿಗೆ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತ ಜೋಗತಿ ಭವಿಷ್ಯ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಡಿಕೆ ನಿವಾಸದಲ್ಲಿ ಬೆಳ್ಳಂಬೆಳಗ್ಗೆ ನಾಗಸಾಧುಗಳ ದರ್ಶನ ಆಗಿದೆ. ಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿಗೆ ನಾಗಸಾಧುಗಳು ಆಶೀರ್ವಾದ ಮಾಡಿದ್ದಾರೆ. ಇತ್ತ ಸಿಎಂ ತವರು ಮೈಸೂರಿನಲ್ಲೂ ಕೂಡ ಡಿಕೆಶಿ ಸಿಎಂ ಆಗ್ಲಿ ಅಂತ ಈಡ್ಗಾಯಿ ಒಡೆಯೋದ್ರ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಶಿವಕುಮಾರ್ ಆಗ್ತಾನ ಅಂತ ಹೇಳ್ಯಾರಮ್ಮ. ಅವ್ರೇನೇ ಏನ್ ಬಿಲ್ ಇಲ್ಲ ಬಾಳಿಲ್ಲ, ಯಾರು ಇದನ್ನ ಮಾಡೋದಿಲ್ಲ. ಈಗ ಒಂದಿಷ್ಟು ಮಂದಿ ಕಾದು ಕುಂತಾರ. ಈಗ ಇಬ್ಬರು ಜಗಳದ 3ನೇದು ಆಗತ್ತವನು ಅಂತಾಗ ಇಟ್ಕೊಂಡ್ರ. ಈಗ ಯಾವ 3ನೇದು ಆಗೋ ಏನು ಆಗೋದಿಲ್ಲ, ಶಿವಕುಮಾರಿಗೆ ಬರೋದದು ಕುರ್ಚಿ ಬಿಟ್ಟು ಕೊಡ್ತಾರೆ. ಅವ್ರು ನಕ್ಕೊಳ್ತ ಬಿಟ್ಟು ಕೊಡ್ತಾರೆ. ನಾವೀಗ 2.5 ವರ್ಷ ನಾ ಮಾಡೀನಿ, ಯಾಕೆ ಒಲ್ಲಕ್ಕ ಅವ್ರು ಮಾಡೋವಲ್ರಕ್ಕ, ಅವರು ನಮ್ಮ ಅಣ್ಣ ತಮ್ಮರು ಸರಿ ಅಂತ ಬಿಟ್ಟು ಕೊಡ್ತಾರೆ. ಏನು ಹಾಗೇನಿಲ್ಲ. ಮತ್ತು ಅಮ್ಮನ ವಾಲಿನ ಆಗೈತೆ. ಇಲ್ಲಿ 2.5 ತಿಂಗಳು ಒಳಗರ ಆಗ್ಬೋದು, ಹೊರಗರ ಆಗ್ಬೋದು. ಆ ಕುರ್ಚಿ ಹತ್ರ ಬಂದು ನಿಂದಿರ್ತಾಳ, ಆಕೆ ಅವ್ನು ಬಿಟ್ಟು ಕೊಡೋದಿಲ್ಲ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಸಹಜವಾಗಿಯೇ ಬಿಜೆಪಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ ಒಳ ಜಗಳದಿಂದ ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, 2.5 ವರ್ಷ ಆಯಿತು, ಅಧಿಕಾರ ಕೊಡಿ ಅಂತ ಡಿಕೆಶಿಗೆ 4 ದಿನ ತಡೆದುಕೊಳ್ಳೋದಕ್ಕಾಗಲ್ಲ. 2.5 ವರ್ಷದಿಂದ ಈ ಸರ್ಕಾರ ರೈತರ ಪಾಲಿಗೆ ಯಮಕಿಂಕರ ಆಗಿದೆ ಅಂತ ಕಿಡಿಕಾರಿದ್ದಾರೆ. ಇತ್ತ ಸಂಸದ ಬೊಮ್ಮಾಯಿ, ನಾನೇ 5 ವರ್ಷ ಸಿಎಂ ಅಂತ ಎದೆ ಬಡಿದುಕೊಂಡು ಹೇಳುವ ಪರಿಸ್ಥಿತಿ ಸಿದ್ದರಾಮಯ್ಯಗೆ ಬರಬಾರದಾಗಿತ್ತು, ಅಂದ್ರೆ ನನಗೆ ಸರ್ಕಾರವೇ ಇಲ್ಲ ಅನ್ಸುತ್ತೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ. ನನ್ನಿಂದ 60 ಜನ MLA ಇದ್ದಾರೆ, 70 ಜನ MLA ಇದ್ದಾರೆ. ನಾಯಕರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ಇತರ ಸಂಕಷ್ಟಕ್ಕೆ ಒಬ್ಬ ಮಂತ್ರಿನೂ ಕೂಡ ಯಾವತ್ತೂ ಯೋಚನೆ ಮಾಡಿಲ್ಲ. ಮುಖ್ಯಮಂತ್ರಿ ಆಗಿದವರು ನಾನು 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ, 5 ವರ್ಷ ಮುಖ್ಯಮಂತ್ರಿ ಅಂತ ಎದೆ ಬಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನಿಜವಾಗ್ಲೂ ಕೂಡ ಅವರ ರಾಜಕೀಯ ಜೀವನದ ಅತ್ಯಂತ ಕೆಟ್ಟ ದಿನಗಳು ಅಂತ ನನಗೆ ಅನಿಸ್ತದೆ. ವ್ಯವಸ್ಥೆನ ಒಪ್ಕೊಂಡಿದ್ದಾರೋ ಗೊತ್ತಿಲ್ಲ. ನನಗನ್ನಿಸ್ತದೆ ಇದು ಸರ್ಕಾರನೇ ಇಲ್ಲ, ಸರ್ಕಾರನೇ ಇಲ್ಲದೇ ಇರ್ತಕ್ಕಂಥ ನಿರ್ಲಿಪ್ತತೆಯ ಒಂದು ಸಾಕಾರ ಮೂರ್ತಿ ಆಗಿದ್ದಾರೆ.